ಎಲ್ಲರಿಗೂ ನಮಸ್ಕಾರ. ಈ ವರ್ಷ ಅಂದರೆ 2025ರ ಕರ್ನಾಟಕ CET ಮತ್ತು ನೀಟ್ ಪರೀಕ್ಷೆಯ ಸಿಲೆಬಸ್ಗಳಲ್ಲಿ ಹೊಸ ವಿಷಯವನ್ನು ಸೇರ್ಪಡೆ ಮಾಡಿದ್ದಾರೆ. ಅದೇನೆಂದರೆ ಎಕ್ಸ್ಪರಿಮೆಂಟಲ್ ಸ್ಕಿಲ್ಸ್, ಅಂದರೆ ಪ್ರಾಯೋಗಿಕ ಕೌಶಲ್ಯ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಕರ್ನಾಟಕ CETಯನ್ನು KE ಅವರು ನಡೆಸ್ತಾರೆ. KE ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಮತ್ತು ನೀಟ್ ಪರೀಕ್ಷೆಯ ಸಿಲೆಬಸ್ಸನ್ನು NMC ಅವರು ಕೊಡ್ತಾರೆ. ಅಂದರೆ NMC ಅಂದರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್. ಸೊ ಈ ಎರಡು ಸಂಸ್ಥೆಗಳು ಅವರ ಸಿಲೆಬಸ್ನಲ್ಲಿ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅನ್ನು ಆ್ಯಡ್ ಮಾಡಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಕರ್ನಾಟಕ CETಯಲ್ಲಿ ಮತ್ತು ದೇಶದಾದ್ಯಂತ NMC ಅವರು ನೀಟ್ನ ಸಿಲೆಬಸ್ನಲ್ಲಿ ಈ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅನ್ನು ಆ್ಯಡ್ ಮಾಡಿರ್ತಾರೆ, ಅಂದರೆ ಸೇರಿಸಿರ್ತಾರೆ. ಈ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸ್ ಅಂದರೆ ಏನು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಸೈನ್ಸ್ ಅಂದಮೇಲೆ ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ ಇರ್ತದೆ. ಆ ಸಬ್ಜೆಕ್ಟ್ಗಳಲ್ಲಿ ಪ್ರಾಕ್ಟಿಕಲ್ಸನ್ನು ಮಾಡ್ತಾರೆ. ಅಂದರೆ ಅವರು ಥಿಯರಿಯಲ್ಲಿ ಏನು ಕಲ್ತಿರ್ತಾರೆ ಅದನ್ನು ಪ್ರಾಕ್ಟಿಕಲಲ್ಲಿ ಅವರಿಗೆ ಪ್ರೂವ್ ಮಾಡಲಿಕ್ಕೆ ಇರ್ತದೆ. ಆ ಪ್ರಾಕ್ಟಿಕಲಲ್ಲಿ ಏನೇನು ಪ್ರಯೋಗಗಳನ್ನು ಮಾಡ್ತಾರೆ ಆ ಪ್ರಯೋಗಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಅಂದರೆ ಈ ವರ್ಷದಿಂದನೇ ಕಾಲೇಜ್ನಲ್ಲಿ ಪ್ರಯೋಗಗಳ ಮೇಲೆ ಕೂಡ ತುಂಬ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಇನ್ಮೇಲೆ ಪ್ರಯೋಗಗಳ ಮೇಲೆ ತುಂಬ ಗಮನ ಹರಿಸಬೇಕು. ಅದರ ಮೇಲೆ ಕೂಡ ಇನ್ನು ಮುಂದೆ ಪ್ರಶ್ನೆ ಕೇಳಲಾಗ್ತಾ ಇದೆ. ಇದು ಉಪಯುಕ್ತ ಮಾಹಿತಿ. ಧನ್ಯವಾದಗಳು.